ಅದ್ರ ವಿರುದ್ಧ ನೇರಾನೇರ ಯುದ್ಧಕ್ಕೆ ಇಳಿದ್ಬಿಟ್ಟಿದ್ದಾರೆ. ಹೀಗಾಗಿ RSS ಯಾವುದೇ ಪ್ರಸಂಗದಲ್ಲಿ ಕರ್ನಾಟಕದಲ್ಲಿ ಇನ್ನೊಮ್ಮೆ ಕಾಂಗ್ರೆಸ್ ಗೆಲ್ಲಬಾರ್ದು ಅನ್ನೋ ಮಟ್ಟಿಗೆ ತೀವ್ರವಾಗಿ ಹೋರಾಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇವತ್ತು ಎದುರಾಳಿ ಕೇವಲ ಯಡಿಯೂರಪ್ಪರು ಮಾತ್ರ ಅಲ್ಲ, ಜೊತೆಗೆ RSS ತನ್ನ ಶಕ್ತಿನೆಲ್ಲ ಹಾಕಿ ಎಲ್ಲ ಸಾಧ್ಯತೆಗಳನ್ನು ಉಪಯೋಗ ಮಾಡಿಕೊಂಡು ಗೆಲ್ಲಲೇಬೇಕನ್ನುವಂಥ ಹಟ್ಟಕ್ಕೆ ಇವತ್ತು ಬಿದ್ದಿದೆ. ಯಾಕಂದ್ರೆ ಇದೇ ರೀತಿ ಬಿಟ್ಟರೆ ಖರ್ಗೆ ಅವರು ರಾಷ್ಟ್ರಮಟ್ಟದಲ್ಲೇ, ಅದೇ ಕಾಲಕ್ಕೆ RSSನ ಈ ನೋಂದಣಿ ವಿಷಯ ಇಟ್ಟುಕೊಂಡು ದೊಡ್ಡ ಪ್ರಮಾಣದಲ್ಲೇ ಈ RSS ಏಳಿಗೆ ಹೊಡೆತ ಕೊಡ್ಬೋದು. ಜೊತೆಗೆ ಈಗ ರಾಮ ಮಂದಿರದಂತೂ ಶುರುವಾಗಿಬಿಟ್ಟದ. ರಾಮ ಮಂದಿರದ ಹುಂಡಿ ಹಗರಣ ಏನಿದ್ದಾರೆ, ಚಂಪತ್ ರಾಯ್, ಗೋಪಾಲ್ ರಾವ್, ಜೊತೆಗೆ ಅನಿಲ್ ಮಿಶ್ರಾ, ಇವರೆಲ್ಲರೂ BJP, ಕಾಂಗ್ರೆಸ್ಸು BJPಗೆ ಹೇಳಿಗಿಂತ ಹೆಚ್ಚಿಗೆ RSSಗೆ ಬೇಕಾದಂಥವ್ರು, RSSಂದ ಮೇಲೆ ಬಂದಂಥವ್ರು. ಅದರಲ್ಲೂ ವಿಶ್ವ ಹಿಂದೂ ಪರಿಷತ್ತದ ಒಬ್ಬರು ಉಪಾಧ್ಯಕ್ಷರು, ಇನ್ನುಳಿದವರು ಸದಸ್ಯರು ಹೌದು. ಹೀಗಾಗಿ ಈ ಒಂದು ಕಾರಣಕ್ಕಾಗಿ ಇವತ್ತು RSSಗೆ ಅಟ್ ಎನಿ ಕಾಸ್ಟ್ ಕರ್ನಾಟಕದಿಂದ ಕಾಂಗ್ರೆಸ್ನ ಎತ್ತಂಗಡಿ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದದ್ದು ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ DK ಅವರು ತಮ್ಮ ಸಂಪುಟ ವಿಸ್ತರಣೆಯಲ್ಲೇ ತಮ್ಮದು 3-4 ಜನ 5 ಜನರನ್ನು ತೆಗೆದುಕೊಳ್ಬಹುದು ವಿನಃ ಇಡೀ ಒಂದು 15-20 ಜನರನ್ನು ಬದಲಾಯಿಸ್ತೀನಿ ಅಂತ ಹೊರಟ್ರೆ ನಿಶ್ಚಿತವಾಗಿ ಈಗಾಗಲೇ ಮೊದಲನೆಯ ಸಂಪುಟ ವಿಸ್ತರಣೆಯಲ್ಲಿ ತೊಂದರೆ ಅನುಭವಿಸಿದ್ದಾರೆ. ಉದಾಹರಣೆಗೆ ಅವ್ರ ಮಿತ್ರರು ಗೊತ್ತಾದರೆ ನಿಮಗೆ ಹಿಂದಿನ ಸಾರಿಗೆ ಮಿನಿಸ್ಟರ್ ಹೇಗಿನವರು, ಅವ್ರ ಜೊತೆಗೆ ನಮ್ಮ